ಕೊಡ್ತೀನಿ. ಆ್ಯಂಡ್ ಹ್ಯಾಪಿ ಗೌರಿ ಗಣೇಶ ಚತುರ್ಥಿ. ಇವತ್ತು ನಾನು ಮಾರ್ನಿಂಗ್ ಬೇಗ ಎದ್ದು ಊರಿಗೆ ಹೋಗ್ತಾ ಇದ್ದೀನಿ ಫಾರ್ ಫೆಸ್ಟಿವಲ್. ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಗೌರಿ ಗಣೇಶಗೆ, ಈ ಟೈಮ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಊರಿಗೆ ರೀಚ್ ಆಗಿದ್ದಾಯಿತು. ಹಾಗೆ ಒಂದು ಟೆಂಪಲ್ ಬಂದಿದ್ದೀನಿ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಹ್ಯಾಪಿ ಗಣೇಶ ಚತುರ್ಥಿ. ಇವತ್ತು ಗಣೇಶ ಹಬ್ಬ. ನಾನು ಬಂದು ಹೇಳಿದೆ ನೋಡಿ, ನಮ್ಮ ತೋಟಕ್ಕೆ ಬಂದಿದ್ದೀನಿ. ಈ ವ್ಲಾಗ್ ಆಫ್ಟರ್ ಲಾಂಗ್ ಒಂದು ವ್ಲಾಗ್ ಮಾಡೋಣ ಅನ್ನಿಸ್ತು, ಊರಿಗೆ ಬಂದಿದ್ದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಜಾಸ್ತಿ ಬರೋಲ್ಲ, ಇಯರ್ಲಿ ಒನ್ಸ್ ಬರ್ತೀನಿ, ನಾನು ಪ್ರೈಸ್ ಬರ್ತೇನೆ ಅಷ್ಟೇ. ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ತೋಟ ಅಲ್ಲಿ ಮೇಲೆ ಇದೆ, ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಎಲ್ಲ ಕಡೆ ಫುಲ್ಲು ನೀರು. ತುಂಬ ನೀರಲ್ಲಿ ನಡೆಯೋಕ್ಕಾಗ್ತೆ. ಎಲ್ಲ ಕಡೆ ಫುಲ್ ಹೆವಿ ನೀರಿದೆ. ಹೇಳೋರು ಆ್ಯಕ್ಚುಲಿ ಇಂಥ ಹೋಗೋಕ್ಕಾಗಲ್ಲ, ಸುಮ್ಮನೆ ಹೋಗ್ಬೇಡ ಯಾಕೆ ಅಂತ. ಬಟ್ ಬರೋಣ, ಯಾವಾಗಲೂ ತುಂಬ ಲೇಟ್ ಬರೋದು, ನೋಡಬೇಕಂತ ಆಸೆ ಇತ್ತು ತೋಟನ. ಮತ್ತು ಬಂದರೆ ಅದೆಲ್ಲ ನಮ್ಮ ತೋಟ. ನನ್ನ ಡ್ಯಾಡಿ ಗಿಫ್ಟ್ ಇದೆ ನಮಗೆ. ಅಂತೂ ವಾಕ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಇಲ್ಲೆಲ್ಲ ಇದೆ. ಜಾಗ ಇದೆಯಾ ಹೋಗೋಕ್ಕೆ? ಓಕೆ, ಹುಷಾರಾಗಿ ಇರಬೇಕು. ಇಲ್ಲಿ ಸ್ನೇಕ್ಸ್ ಎಲ್ಲ ತುಂಬ ಇರುತ್ತೆ. ಇದು ನನ್ನ ಡ್ಯಾಡಿ ಗಿಫ್ಟು ನನಗೆ. ಹಾಂ, ರೀಚ್ ಆದರೆ ಪಾಯಿಂಟ್ಗೆ. ಬಟ್ ಇದೆಯಾ ಅನ್ನ ಇದೆಯಾ? ಹಾಂ, ತುಂಬ ಬಿಸಿಲಿದೆ, ಓಡಾಡೋಕ್ಕಾಗ್ತಾಯಿಲ್ಲ. ಎಳೆ ಬಿಸಿಲು, ತುಂಬ ಸೆಕೆ ಆಗ್ತಾಯಿದೆ. ಬಟ್ ಆ್ಯಕ್ಚುಲಿ ನಾನು ಬೆಳಗ್ಗೆ 3 ಎಳ್ನೀರು ಕೊಟ್ಬಿಟ್ಟು ಒಂದು 6-7 ಕಾರಲ್ಲಿ ಹಾಕ್ಕೊಂಡಿದ್ದೀನಿ ತೊಗೊಂಡೋಗೋಕ್ಕೆ. ಬಂದೆ ರೈಟ್. ಎಲ್ಲಿ ಬೀಳ್ತೀನಿ ಅನ್ನಿಸ್ತಾ ಇದೆ ಕಣೋ ನನಗೆ ಇಲ್ಲಿ. ತುಂಬ ಕಷ್ಟ ಇಲ್ಲ, ಆಗ್ತಾಯಿಲ್ಲ, ಆಚೆ ಬರೋಕ್ಕೂ ಆಗ್ತಾಯಿಲ್ಲ. ಫುಲ್ಲೆಲ್ಲ ಮಳೆ ಬಂದು ಗಿಡ ಬೆಳೆದಿದೆ, ಮತ್ತು ಹಸುವೆ ಹುಲ್ಲು ಮೇವು ಇದು. ನನಗೆ ಹೋಗಿ ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ ಈಗ. ಹಾಂ, ಇವಾಗ ರಿಟರ್ನ್ ಹೋಗೋದು ತುಂಬ ಕಷ್ಟ. ಆ್ಯಕ್ಚುಲಿ ಒಂದು ಕಾಲು ಭಾಗ ಕೂಡ ನನ್ನ ತೋಟ ನೋಡಿಲ್ಲ. ಜಸ್ಟ್ ಮೇಲೆ ಬಂದು ನನಗೆ ವಾಪಸ್ ಹೋಗೋಂಗಿದೆ. ಇಲ್ಲಿ ನನ್ನ ಬೋರಲ್ಲಿ ಮಳೆಗಾಲ ಬಂದಾಗ ನೀರು ಪವರ್ ಇಲ್ಲದೆ ಮತ್ತು ಆನ್ ಇಲ್ಲದೇ ಮೇಲೆ ತುಂಬ ಬೋರಿಂದ ಮೇಲೆ ಬರ್ತಾ ಹರಿತಾ ಇರುತ್ತೆ. ಆ ವ್ಲಾಗ್ ಮಾಡೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ ಇಲ್ಲಿ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿ, ಕೆಳಗಡೆ ಫುಲ್ ಹೋಗೋಕ್ಕಾಗ್ತಾನೇ ಇಲ್ಲ. ಅಲ್ಲಿ ಇಲ್ಲಿ ನಾವು ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕಾಲಿಗೆ ಬೇರೆ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ. ಓಕೆ, ಇನ್ನು ನಮ್ಮೂರ ಹತ್ರ
ಒಂದು 4-5 ಡ್ಯಾಮ್ ಎಲ್ಲ ಇದೆ. ಮಧ್ಯಾಹ್ನ ನಮ್ಮ ಬ್ರೋ ಬರ್ತಾರೆ, ನಮ್ಮ ನನ್ನ ಜೊತೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಸದ್ಯಕ್ಕೆ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಎಳ್ನೀರು ಕುಡಿದ್ಬಿಟ್ಟಿದ್ದೀನಿ. ತೋಟಕ್ಕೆ ಬಂದು ಅಲ್ಲಿ ಸಿಟಿಯಲ್ಲಿ ದುಡ್ಡು ಕೊಟ್ಟು ಕುಡಿಯೋದು ಬೇರೆ, ಇಲ್ಲಿ ನನ್ನ ತೋಟದಲ್ಲಿ ನನ್ನ ಡ್ಯಾಡಿ ಕುಡಿಯೋದ್ರಲ್ಲಿ ಕುಡಿಯೋದು ತುಂಬ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಎಳ್ನೀರು ಕುಡಿದಿದ್ದೀನಿ. ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ರೆಡಿ ಇದೆ. ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಡ್ಯಾಮ್ ಇದೆ, ಅಲ್ಲಿ ಒಂದು ವ್ಲಾಗ್ ಮಾಡ್ತೇನೆ, ಅಲ್ಲಿ ಒಂದು ವಿಡಿಯೋ ಮಾಡ್ತೇನೆ. ಸೊ ಹೇಗಿದೆ ಕಮೆಂಟ್ ಮಾಡಿ ಹಾಂ ಫ್ರೆಂಡ್ಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಂಗ್ಳೂರು ರಿಟರ್ನ್ ಆಗ್ತಾಯಿದ್ದೀನಿ. ಅಂದವೇ ನಮ್ಮೂರ ಪಕ್ಕ 2 ಕಿಲೋಮೀಟರಲ್ಲಿ ಒಂದು ದೊಡ್ಡ ಲೇಕ್ ಇದೆ. ಸೊ ಹಾಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ ಅನ್ನಿಸ್ತು. ಬಿಕಾಸ್ ನಾವು ತುಂಬ ಟೈಮ್ಸ್ ಬಂದಾಗ ಇಲ್ಲಿ ತುಂಬ ಜೋರಾಗಿ ನೀರು ಹೋಗುತ್ತೆ, ಎಲ್ಲ ಸ್ನಾನ ಮಾಡೋದು, ಆಟ ಆಡೋದೆಲ್ಲ ಮಾಡ್ತಿರ್ತಾರೆ. ಸೊ ನಾವು ನೋಡಿದ್ವಿ, ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡಿದ್ವಿ. ಸೊ ಅದಕ್ಕೆ ಅಂದವೇ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಫುಲ್ ಜಾಸ್ತಿ ನೀರಾಗಿಬಿಟ್ಟು ಎಂಟ್ರಿ ಇಲ್ಲ, ಬ್ಯಾರಗೇಟೆಲ್ಲ ಹಾಕಿದ್ದಾರೆ. ಹಾಗೆ ನೋಡ್ಕೊಂಡು ಹೋಗ್ಬೇಕು. ಇವನ್ ಇಲ್ಲಿಂದನೇ ಪಾಸ್ ಆಗಬೇಕು ಆ ಕಡೆ ಟೌನ್ಗೆ. ಬಟ್ ಇಲ್ಲಿ ರೋಡ್ ಇಲ್ಲ ಅಂತೇಳಿ ರಿಟರ್ನ್ ಹೋಗ್ತೀವಿ. ಆಮೇಲೆ ನೀರು ನೋಡಿ ಎಷ್ಟು ಫುಲ್ ಇದೆ. ಫೈನಲಿ ಅಲ್ಲಿ ರೀಚ್ ಆಗಿದ್ದೀವಿ. ನೋಡೋಣ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ನೋಡ್ಕೊಂಡು ಹೋಗೋಣ. ಸೊ ಹೇಗಿದೆ ಹೇಳಿ, ಕಮೆಂಟ್ ಮಾಡಿ. ಮತ್ತು ಆ ಡೆಡಣಿನ ಈ ಡೆಡಣಿ ಬಂದ್ವಿ, ಬೇರೆ ಕಡೆ ಕ್ರಾಸ್ ಮಾಡಿಕೊಂಡು ನೋಡಿ. ಇದು ಫುಲ್ ಆಗಿದೆ, ಯಾವತ್ತೂ ನಾನು ಫುಲ್ ಆಗಿರೋದು ನೋಡೇ ಇಲ್ಲ. ಸೊ ಈ ಇಯರ್ ಫುಲ್ ಆಗಿಬಿಟ್ಟಿದ್ದೀನಿ, ತುಂಬ ಜಾಸ್ತಿ ಇದೆ. ಸೊ ರಿಟರ್ನ್ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ಥ್ಯಾಂಕ್ ಯು ಫ್ರೆಂಡ್ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಫೈನಲಿ ಎಲ್ಲ ನೋಡಿದಾಯಿತು. ಇವಾಗ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬೇಕಂದ್ರೆ ಅಲ್ಲಿ ಏನು ನಾವು ಲೇಕ್ ನೋಡಿದ್ದು ಅದು ಬಂದು ಈ ಕಡೆ ಡೆಡ್ಯಾಂಡಿಂದ ನೋಡ್ತಿದ್ದೀವಿ. ಅಲ್ಲಿ ಡೆಡ್ಯಾಂಡ್ ಕಾಣಿಸಲ್ಲ, ಈ ಕಡೆ ಲೈಟಾಗಿ ಕಾಣಿಸೋದು ಅಬ್ಸರ್ವ್ ಮಾಡಿದ್ರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.